ಕೃಷಿಕರ ಕೋಟಾದಡಿ ಬರುವ ಪಿಸಿಎಂಬಿ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಪರೀಕ್ಷೆಯ ಪೂರ್ವ ತರಬೇತಿಯನ್ನು ಗ್ರೀನೋತ್ಸವ ಫಾರ್ಮ್ನಿಂದ ನೀಡಲಾಗುವುದು ಎಂದು ಶ್ರೀಮತಿ ಅನುಪಮಾ ತಿಳಿಸಿದರು. ನಂತರ ಮಾತನಾಡಿದ ಅವರು, ಕೃಷಿಕರ ಕೋಟಾದಡಿ ಬರುವ ಪದವಿಗಳಾದ ಬಿಬಿಎಸ್ಸಿ, ಬಿಎಸ್ಸಿ ಕೃಷಿ, ಬಿಎಸ್ಸಿ ತೋಟಗಾರಿಕೆ, ಬಿಎಸ್ಸಿ ರೇಷ್ಮೆ ಹೀಗೆ ಹಲವು ಪದವಿಗಳಿಗೆ ಉಪಯುಕ್ತವಾಗುವಂತಹ ತರಬೇತಿಯನ್ನು ನೀಡಲಾಗುವುದು ಹಾಗೂ ಕೃಷಿ ಪರಿಕರಗಳ ಮಾಹಿತಿ, ನೇರ ಪ್ರದರ್ಶನ, ಸಮಯ ನಿರ್ವಹಣೆ, ವಿವಿಧ ಬೆಳೆಗಳ ಮಾಹಿತಿ, ಪುನರಾವರ್ತನೆಗಳ ಬಗ್ಗೆ ಮಾಹಿತಿ ನೀಡಲಾಗುವುದೆಂದು ತಿಳಿಸಿದರು. ತರಬೇತಿಗಳು 1-5-2024 ರಿಂದ ಮೊದಲ ತರಗತಿ 4-5-2024 ಮತ್ತು ಎರಡನೇ ತರಗತಿ 6-5-2024 ರಂದು ಪ್ರಾರಂಭಿಸಲಾಗುವುದು. ಇದರ ಸದುಪಯೋಗವನ್ನು ಜಿಲ್ಲೆಯ ವಿದ್ಯಾರ್ಥಿಗಳು ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು. ಗ್ರಾಮೀಣ ಪ್ರದೇಶದ ಮಕ್ಕಳು ಕೂಡ, ಮಂಡ್ಯದ ಗ್ರಾಮೀಣ ಪ್ರದೇಶದ ಮಕ್ಕಳಿಗೂ ಕೂಡ ಈ ಒಂದು ಎಲ್ಲ ಇವತ್ತು ಏನಂತ ಅಂದ್ರೆ ಕೆಲವು ಡಾಕ್ಟರ್, ಇಂಜಿನಿಯರ್ಸ್ ಬಿಟ್ಟರೆ ಬೇರೆ ಕೋರ್ಸ್ಗಳ ಬಗ್ಗೆ ನಮ್ಮ ಮಕ್ಕಳಿಗೆ ಮಾಹಿತಿನೇ ಇಲ್ಲ. ಎತ್ತದು ಅಂದ್ರೆ ಮಕ್ಕಳುಗಳನ್ನ ಕೇಳಿದ್ರೆ ಯಾರು ಎಲ್ಲಿಗೆ ಹೋಗ್ತೀರಾ ಅಂದ್ರೆ ಡಾಕ್ಟರ್ ಆಗ್ತೀವಿ ಅಂತಾರೆ, ಇಂಜಿನಿಯರ್ ಆಗ್ತೀವಿ ಅಂತ. ಆ ಡಾಕ್ಟರ್, ಇಂಜಿನಿಯರ್ನ ಹೊರತುಪಡಿಸಿದ್ರು ಕೂಡ ಈ ಒಂದು ಏನು 12 ಮುಖ್ಯವಾದ ಕೋರ್ಸ್ಗಳು ನಮ್ಮ ಮುಂದೆ ಇದೆ. ಆ 12 ಕೋರ್ಸ್ಗಳಿಗೂ ಕೂಡ ಅಷ್ಟೇ ಆದ್ಯತೆ ಇದೆ. ಮೊನ್ನೆ ನಿಮಗೆ UPSC ಎಕ್ಸಾಮ್ ಬಂದಾಗ ಒಂದು ಹುಡುಗಿ ಬಗ್ಗೆ ನಿಮ್ಗೆ ಗೊತ್ತಾಗಿರ್ಬೋದು ಅನ್ಸುತ್ತೆ, ಸೌಜನ್ಯ ಅನ್ಸುತ್ತೆ, ಮೇ ಬಿ ಸೌಜನ್ಯ UPSC ನಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದಾಳೆ. ಅವಳು ಮಾಡ್ತಾ ಇದ್ದಿದ್ದಷ್ಟೇ AG ಮಾಡ್ತಾ ಇದ್ದಾಳೆ. AG ಮಾಡ್ತಾನೆ ಜೊತೆಗೆ AG ಮುಗಿಸಿ ಜಸ್ಟ್ ಆಚೆ ಬಂದಿದ್ದಾಳೆ. UPSC ನಲ್ಲಿ ಕರ್ನಾಟಕಕ್ಕೆ ಫಸ್ಟ್ ರ್ಯಾಂಕು, ಏನು ಡೆಲ್ಲಿ ಲೆವೆಲ್ ಅಲ್ಲಿ ಅಂದ್ರೆ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ 101ನೇ ರ್ಯಾಂಕ್ ಬಂದಿದ್ದಾಳೆ. ಅವಳು ಮಾಡ್ತಾ ಇದ್ದಿದ್ದು ಏನು BSc AG. ಸೊ AG ಒಂದು ಕಡೆ ಎಲ್ಲೋ ಒಂದು ಕಡೆ ಈ ರೀತಿಯ ಪರೀಕ್ಷೆಗಳಿಗೆ ಒಂದು ಮಾರ್ಗದರ್ಶನ ಕೊಡುವ ನಿಟ್ಟಲ್ಲೂ ಕೂಡ ಹೆಜ್ಜೆ ಇರ್ತವೆ. ಮಕ್ಕಳು PCMB ನಂತರದಲ್ಲಿ ಕೇವಲ ಇಂಜಿನಿಯರ್, ಡಾಕ್ಟರು ಇದನ್ನ ಹೊರತುಪಡಿಸಿ ಕೂಡ ಈ ರೀತಿ ಎಲ್ಲ ವೃತ್ತಿಯಾದ ಶಿಕ್ಷಣಗಳು ನಮ್ಮ ಮುಂದೆ ಇದ್ದಾವೆ. ಆ ಒಂದು ತರಬೇತಿನ ಪಡ್ಕೊಂಡು ಆ ಮಕ್ಕಳು ಕೂಡ ಶಿಕ್ಷಣದ ವ್ಯವಸ್ಥೆಗೆ ಸೇರ್ಬೇಕು ಅಂತ ಹೇಳಿ ಈ ವರ್ಷ ಕೂಡ ನಾವು ತರಬೇತಿನ ಪ್ರಾರಂಭ ಮಾಡಿದ್ದೀವಿ. ಇನ್ನ ನಮ್ಮ ಸಂಪೂರ್ಣ ಮಾಹಿತಿಯನ್ನ ಡಾಕ್ಟರ್ ಪ್ರೇಮಾ ಅವರು ಕೊಡ್ತಾರೆ. ಏನಂದ್ರೆ ನಾವು ಹೊರಗಡೆಯಿಂದ ಇಲ್ಲಿಗೆ ಬರೀ ಒಬ್ರಿಗೆಲ್ಲೇ ಆಗಲ್ಲ. ಇಲ್ಲಿಗೆ ನಾವು ಒಂದು 10 ಜನ ಇವ್ರನ್ನ ಎಕ್ಸ್ಪರ್ಟ್ಗಳನ್ನ ತರಿಸ್ತೀವಿ, ಫ್ಯಾಕಲ್ಟೀಸ್. ಅವ್ರಿಗೆ ಏನಂದ್ರೆ ಅಟ್ಲೀಸ್ಟ್ ಗೌರವಧನ ಅಂತ ಹೇಳಿ ಟ್ರಾನ್ಸ್ಪೋರ್ಟ್ ಎಕ್ಸ್ಪೆಡಿಷನ್ ತುಂಬಾ ಚೀಪ್. ಏನು 2,000 ಅಲ್ಲ, 2,000 ಇಲ್ಲ, ಯಾಕಂದ್ರೆ ವಿಸಿಟ್ ಕರ್ಕೊಂಡು ವಿಸಿಟ್ ಕೂಡ ಇರುತ್ತೆ. ನಾವು ಕೋಚಿಂಗ್ ಕಂಪ್ಲೀಟ್ ಫ್ರೀ ಇರುತ್ತೆ, ಕೋಚಿಂಗ್ ಫ್ರೀ ಇರುತ್ತೆ. ನಾಮಿನಲ್ ಫೀಸ್ ಅಂತಂದ್ರೆ ನಾವು ಅವ್ರಿಗೆ ತಗೊಳ್ಳೋದು ಏನು ಒಂದು 700 ರೂಪಾಯಿ 800 ರೂಪಾಯಿ ಅಷ್ಟೇ ತಗೊಳ್ಳೋದು. ಅದು ಏನಕ್ಕೆ ಅಂತಂದ್ರೆ ನಾವು ಇಲ್ಲಿ ಯಾವ್ದಾದ್ರು ಸ್ಕೂಲ್ ಹೈರ್ ಮಾಡ್ಕೊಂಡ್ರೆ ಅವ್ರಿಗೆ ರೆಂಟ್ ಕೊಡ್ಬೇಕಾಗತ್ತೆ. ಮತ್ತೆ ಏನ್ ನಾವು ರಿಸೋರ್ಸ್ ಪರ್ಸನ್ ನ ಕರೆಸ್ತೀವಿ, ಅವ್ರಿಗೆ ಡೇ ಇಷ್ಟು ಅಂತ ಕೊಡ್ಬೇಕಾಗತ್ತೆ. ಮತ್ತೆ ಅವ್ರಿಗೆ ವಿಸಿಟ್ ಕರ್ಕೊಂಡು ಹೋದಾಗ ನಿಮ್ಗೆ ಗೊತ್ತು ಟ್ರಾನ್ಸ್ಪೋರ್ಟೇಷನ್ ಖರ್ಚಾಗತ್ತೆ ಅಷ್ಟೇ. ಅದು ಬಿಟ್ರೆ ನಾವು ಬೇರೆ ಯಾವ್ದು ತಗೊಳ್ಳಲ್ಲ. ನಾವು ಏನ್ ಮಾಡ್ತೀವಿ, ನಾವು ವಾಲಂಟಿಯರ್ ಸರ್ವಿಸ್ ಅಂತ ನಾವು ಮಾಡ್ತಾ ಇರುವಂತದ್ದು. ನಮಗ್ ಬೇಡ, ನಮಗೆ ಸಾಕಷ್ಟು ಭಗವಂತ ಕೊಟ್ಟಿದ್ದಾನೆ, ಮತ್ತೆ ಅದು ನಮಗೆ ಸಾಕು. ಇದೇನಂತಂದ್ರೆ ರಿಸೋರ್ಸ್ ಪರ್ಸನ್ಸ್ ಗಳಿಗೆ ಮತ್ತೆ ಏನ್ ಅಲ್ಲಿ ನಾವು ರೆಂಟ್ ಅಂತ ತಗೋತೀವಿ, ಅದಕ್ಕೋಸ್ಕರ ನಾವು ನಾಮಿನಲ್ ಫೀಸ್ ತಗೋತೀವಿ. ಇಷ್ಟೇ. ಪ್ರತಿ ಬ್ಯಾಚ್ ಅಲ್ಲೂ ನಮಗೆ ಒಂದು 50-60 ಜನ ಬರ್ತಿರ್ತಾರೆ. 50-60 ಜನದಲ್ಲಿ 80% ಅಂತಂದ್ರೆ 30 ಜನಕ್ಕಂತ ಸಿಕ್ಕೇ ಸಿಗುತ್ತೆ. ಗೋಷ್ಠಿಯಲ್ಲಿ ಶ್ರೀಮತಿ ಅನುಪಮಾ, ರೋಟರಿ ಅಧ್ಯಕ್ಷರು ಡಾಕ್ಟರ್ ಪ್ರೇಮಾ, ಸಂಪನ್ಮೂಲ ವ್ಯಕ್ತಿ ಅಧ್ಯಕ್ಷರು ಆರತಿ, ಉಪಾಧ್ಯಕ್ಷರು ನೀತಾ, ರೈನಾ ಉಪಸ್ಥಿತರಿದ್ದರು. ಹೆಚ್ಚಿನ ಮಾಹಿತಿಗಳಿಗಾಗಿ 9036400236 ಅಥವಾ 9916596396 ಸಂಪರ್ಕಿಸಲು ಮನವಿ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.